ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಭಸ್ತ್ರಿಕಾ ಪ್ರಾಣಾಯಾಮ ತುಂಬಾನೇ ಪ್ರಯೋಜನಕಾರಿಯಾದಂತಹ ಪ್ರಾಣಾಯಾಮ. ಎಲ್ಲರೂ ಪ್ರಾಕ್ಟೀಸ್ ಮಾಡಬಹುದು. ಹೇಗೆ ಪ್ರಾಕ್ಟೀಸ್ ಮಾಡೋದು, ಏನೆಲ್ಲ ಪ್ರಯೋಜನ ಸಿಗುತ್ತೆ, ಯಾರು ಮಾಡಬಾರ್ದು ಅಂತ ಕೂಡ ತಿಳಿಸ್ತಾ ಇದ್ದೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಭಸ್ತ್ರಿಕಾ ಪ್ರಾಣಾಯಾಮವನ್ನ ಮಾಡೋದ್ರಿಂದ ನಮ್ಮ ದೇಹದ ವಿಷಕಾರಿ ಅಂಶ ಹೊರಗಡೆ ಹೋಗುತ್ತೆ. ಜೊತೆಗೆ ನಮ್ಮ ಮೂಗಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಸೈನಸ್ ಪ್ರಾಬ್ಲಮ್ ಇದ್ರೆ, ಪದೇ ಪದೇ ನೆಗಡಿ ಆಗ್ತಾ ಇದ್ರೆ, ಪದೇ ಪದೇ ಮೂಗು ಕಟ್ಟೋದು, ಈ ರೀತಿಯ ಸಮಸ್ಯೆಗಳಿದ್ರೆ, ಮೂಗಿನಲ್ಲಿ ಏನಾದರೂ ದುರ್ಮಾಂಸ ಬೆಳ್ಕೊಂಡಿದ್ರೆ ಅಂಥವರಿಗೆಲ್ಲ ತುಂಬಾ ಪ್ರಯೋಜನಕಾರಿ. ಮಾನಸಿಕ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಎಲ್ಲಾ ಪ್ರಾಣಾಯಾಮಗಳು ಮಾನಸಿಕ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಗಳನ್ನ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅದಕ್ಕೆ ನಾವು ಪ್ರತಿನಿತ್ಯ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡಬೇಕು. ಜೊತೆಗೆ ಭಸ್ತ್ರಿಕಾ ಪ್ರಾಣಾಯಾಮವನ್ನ ಮಾಡೋದ್ರಿಂದ ನಮ್ಮ ಲಂಗ್ಸ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಉಸಿರಾಟದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅದು ನಿವಾರಣೆ ಆಗತ್ತೆ ಅಂತಾನೆ ಹೇಳ್ಬೋದು. ಡೈಜೆಷನ್ ಕೂಡ ಜಾಸ್ತಿ ಆಗತ್ತೆ ಸ್ನೇಹಿತರೆ. ಮತ್ತೆ ನಮ್ಮ ದೇಹಕ್ಕೆ ಶಕ್ತಿಯನ್ನ ಕೊಡುತ್ತೆ ಸ್ನೇಹಿತರೆ. ಹಾಗೆ ನಿಮ್ಮೆಲ್ರಿಗೂ ಗೊತ್ತು, ಮಹಿಳೆಯರಿಗೆ ಬ್ರೆಸ್ಟ್ ಕ್ಯಾನ್ಸರ್ ನಂತಹ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಬ್ರೆಸ್ಟ್ ಕ್ಯಾನ್ಸರ್ ನಂತಹ ಸಮಸ್ಯೆ ಬರಬಾರ್ದು ಅಂದ್ರೆ ಭಸ್ತ್ರಿಕಾ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಿ. ಯಾಕೆ ಅಂದ್ರೆ ನಮ್ಮ ಎದೆಯ ಭಾಗಕ್ಕೆ ಇದು ತುಂಬಾ ಒಳ್ಳೆ ಎಕ್ಸಸೈಸ್ ಆಗತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ತುಂಬಾ ಒಳ್ಳೆ ಒಂದು ಪ್ರಾಣಾಯಾಮ. ಮತ್ತೆ ನಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಆಗೋದಕ್ಕೂ ಕೂಡ ಈ ಪ್ರಾಣಾಯಾಮ ಸಹಕಾರಿ. ಹಾಗಿದ್ರೆ ಹೇಗೆ ಈ ಪ್ರಾಣಾಯಾಮವನ್ನ ಮಾಡೋದು? ಆರಾಮಾಗಿ ಕುತ್ಕೊಳ್ಳಿ. ಸುಖಾಸನ, ವಜ್ರಾಸನ, ಪದ್ಮಾಸನ ನಿಮ್ಗೆ ಹೇಗೆ ಸಾಧ್ಯ ಆಗುತ್ತೋ ಆ ರೀತಿ ಕುತ್ಕೊಂಡು ಅಭ್ಯಾಸ ಮಾಡಿ. ಖಾಲಿ ಹೊಟ್ಟೆಯಲ್ಲೇ ಮಾಡಬೇಕು. ನೋಡಿ, ಆರಾಮಾಗಿ ಕೂತ್ಕೊಳ್ಳಿ. ನಿಮ್ಮ ಎರಡೂ ಕೈಗಳನ್ನ ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಳ್ಳಿ. ಉಸಿರು ತಗೊಳ್ತಾ ಮೇಲೆ ಹೋಗ್ಬೇಕು. ಮೇಲೆ ಹೋದಾಗ ಎರಡು ಕೈಯನ್ನ ಓಪನ್ ಮಾಡಬೇಕು. ಫೋರ್ಸ್ ಆಗಿ ಉಸಿರನ್ನ ಹೊರಗಡೆ ಹಾಕ್ತಾ ಕೆಳಗಡೆ ಬಂದು ಇದೇ ರೀತಿ ಇಟ್ಕೋಬೇಕು. ಫೋರ್ಸ್ ಆಗಿ ಉಸಿರನ್ನ ಹೊರಗಡೆ ಹಾಕ್ಬೇಕು. ಹೀಗೆ ನೋಡಿ, ಈ ರೀತಿ ಮಾಡೋದ್ರಿಂದ ನಮ್ಮ ಎನರ್ಜಿ ಲೆವೆಲ್ ಕೂಡ ಜಾಸ್ತಿ ಆಗತ್ತೆ. ನಮ್ಮ ದೇಹಕ್ಕೆ ಶಕ್ತಿ ಬೇಕು, ಇಡೀ ದಿನ ಲವಲವಿಕೆಯಿಂದ ಕೆಲಸ ಮಾಡಬೇಕು ಅಂದ್ರೆ ಭಸ್ತ್ರಿಕಾ ಪ್ರಾಣಾಯಾಮವನ್ನ ಬೆಳಗ್ಗೆ ಒಂದು 5 ನಿಮಿಷ ಪ್ರಾಕ್ಟೀಸ್ ಮಾಡಿ. ತುಂಬಾ ಒಳ್ಳೆ ಎನರ್ಜಿ ಸಿಗುತ್ತೆ. ನೋಡಿ, ಹೀಗೆ ಬ್ರೀತ್ ಇನ್, ಹೀಗೆ ನೋಡಿ. ಮೇಲೋದಾಗ ಕೈಯನ್ನ ಈ ರೀತಿ ಓಪನ್ ಮಾಡಬೇಕು, ಮತ್ತೆ ಈಗ ಬರಬೇಕು. ಈ ತರ ಎಷ್ಟು ಫೋರ್ಸ್ ಆಗಿ ಹೋಗ್ತೀವೋ ಅಷ್ಟೇ ಫೋರ್ಸ್ ಅಲ್ಲಿ ವಾಪಸ್ ಬರಬೇಕು. ಫೋರ್ಸ್ ಅಲ್ಲಿ ಉಸಿರನ್ನ ಹೊರಗಡೆ ಹಾಕಬೇಕು. ತುಂಬಾ ಅಷ್ಟು ಫೋರ್ಸ್ ಅಲ್ಲಿ ಉಸಿರನ್ನ ಹೊರಗಡೆ ಹಾಕೋದ್ರಿಂದ ಮೂಗಿನ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನ ಅಂತ ಹೇಳ್ತೀನಿ. ಕೆಲವ್ರಿಗೆ ಯಾವಾಗ್ಲೂ ಮೂಗು ಕಟ್ಟುತ್ತೆ, ನನಗೆ ಯಾವಾಗ್ಲೂ ಒಂದ್ ಸೈಡ್ ಮೂಗು ಕಟ್ಟದಾಗೆ ಇರುತ್ತೆ. ಈ ರೀತಿ ಎಲ್ಲ ಮೂಗಿನಲ್ಲಿ ಅನೇಕ ಸಮಸ್ಯೆಗಳಿರುತ್ತೆ ನೋಡಿ. ಉಸಿರಾಟದಲ್ಲಿ ಸಮಸ್ಯೆಗಳಿರುತ್ತೆ ನೋಡಿ. ಸೈನಸ್ ಪ್ರಾಬ್ಲಮ್ ಇರುತ್ತೆ. ಅಂತವ್ರೆಲ್ರಿಗೂ ತುಂಬಾನೇ ಒಳ್ಳೇದು. ಮತ್ತೆ ಮಾಡೋಣ. ಆರಾಮಾಗಿ ಕಣ್ಣು ಮುಚ್ಕೊಂಡು ಕಾನ್ಸಂಟ್ರೇಟ್ ಮಾಡಿ ಮಾಡಬೇಕು. ಈ ಒಂದು ಪ್ರಾಣಾಯಾಮ ಮಾಡಬೇಕಾದ್ರೆ ಸ್ವಲ್ಪ ತಲೆ ಸುತ್ತದಂಗೆ ಆಗ್ಬೋದು. ಯಾಕೆಂದ್ರೆ ಇದನ್ನ ಮಾಡೋದಕ್ಕೆ ತುಂಬಾ ಎನರ್ಜಿ ಕೂಡ ಬೇಕಾಗುತ್ತೆ. ನಮ್ಮ ಎನರ್ಜಿ ಎಲ್ಲ, ನಮ್ಮ ಶಕ್ತಿ ಎಲ್ಲ ಹಾಕಿ ಈ ಪ್ರಾಣಾಯಾಮವನ್ನ ಮಾಡಬೇಕು. ಅಂದ್ರೆ ನಾವು ಉಸಿರನ್ನ ಅಷ್ಟು ಫೋರ್ಸ್ ಅಲ್ಲಿ ಬಿಡ್ಬೇಕಂದ್ರೆ ಅದಕ್ಕೊಂದಷ್ಟು ಎನರ್ಜಿ ಖರ್ಚಾಗಿ ಆಗುತ್ತೆ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ, ತುಂಬಾ ಫೋರ್ಸ್ ಆಗಿ ಮಾಡೋದ್ರಿಂದ ಸ್ವಲ್ಪ ತಲೆ ಸುತ್ತ ಬರೋದು, ಟಯರ್ಡ್ ಅನ್ಸೋದು ಅನ್ನಿಸ್ಬೋದು. ಆಗ ಅನಿಸ್ತಿದ್ರು ಮಾಡ್ಬೇಕಂತ ಏನಿಲ್ಲ. ರಿಲ್ಯಾಕ್ಸ್ ಮಾಡಿ ನಿಧಾನವಾಗಿ ಉಸಿರಾಟ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ಬೋದು. ತುಂಬಾ ಒಂದೇ ಸಲ 5 ನಿಮಿಷ ಕೂತ್ಕೊಂಡು ಮಾಡ್ಬೇಕಂತ ಏನಿಲ್ಲ. ಇವತ್ತು 1 ನಿಮಿಷ ಮಾಡಿ, ಆಮೇಲೆ 2 ನಿಮಿಷ ಮಾಡಿ. ಈ ರೀತಿ ನೀವು ಟೈಮನ್ನ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇನ್ಕ್ರೀಸ್ ಮಾಡ್ತಾ ಹೋಗಿ. ಒಂದು 5 ನಿಮಿಷ ಮಾಡಿದ್ರೆ ಸಾಕು ಒಂದ್ ದಿನಕ್ಕೆ. ನೋಡಿ, ಹೀಗೆ ಬ್ರೀತ್ ಇನ್, ಈ ರೀತಿ 11 ಟೈಮ್ಸ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ಮತ್ತೆ 11 ಟೈಮ್ಸ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ಈ ರೀತಿ ಪ್ರಾಕ್ಟೀಸ್ ಮಾಡಿ. ಫೋರ್ಸ್ ಆಗಿ ಉಸಿರು ತಗೊಂಡು ಮೇಲೆ ಹೋಗ್ಬೇಕು. ಉಸಿರನ್ನ ಅಷ್ಟೇ ಫೋರ್ಸ್ ಅಲ್ಲಿ ಹೊರಗಡೆ ಹಾಕ್ತಾ ನೀವು ಮತ್ತೆ ಕೆಳಗಡೆ ಕೈಯನ್ನ ತಗೊಂಡ್ಬರ್ಬೇಕು. ನೋಡಿ, ಹೀಗೆ ಮಾಡ್ಬೇಕಾದ್ರೆ ನಿಮ್ಮ ಎದೆಯ ಭಾಗಕ್ಕೆ ತುಂಬಾ ಒಳ್ಳೆ ಎಕ್ಸಸೈಸ್ ಆಗತ್ತೆ. ಅದರಿಂದ ಮಹಿಳೆಯರಿಗೆ ಇದು ತುಂಬಾನೇ ಒಳ್ಳೆಯದು. ಮತ್ತೆ ಈ ಜಾಯಿಂಟ್ಸ್ ಅಂದ್ರೆ ಯಾರಿಗೆ ಭುಜಗಳಲ್ಲಿ ನೋವಿರುತ್ತೆ, ಅಪ್ಪರ್ ಬ್ಯಾಕ್ ಪೇನ್ ಇರುತ್ತೆ, ಅಂಥವರಿಗೂ ಕೂಡ ತುಂಬಾನೇ ಪ್ರಯೋಜನಕಾರಿ. ಅಷ್ಟು ಫೋರ್ಸ್ ಆಗಿ ಉಸಿರನ್ನ ಹೊರಗಡೆ ಹಾಕೋದ್ರಿಂದ ಉಸಿರಾಟದಲ್ಲಿ ಸಮಸ್ಯೆಗಳಿರೋರಿಗೆಲ್ಲರಿಗೂ ತುಂಬಾ ಒಳ್ಳೆಯದು ಅಂತಾನೆ ಹೇಳ್ಬೋದು. ಯಾರೆಲ್ಲ ಗರ್ಭಿಣಿ ಮಹಿಳೆಯರಿರ್ತಾರೆ, ಗರ್ಭಿಣಿ ಮಹಿಳೆಯರು, ಹೈ BP ಪ್ರಾಬ್ಲಮ್ ಇರುವಂಥವ್ರು, ಹೃದಯದ ಸಮಸ್ಯೆ ಇರೋರು ಈ ಒಂದು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದಕ್ಕೆ ಹೋಗ್ಬೇಡಿ. ಅವ್ರು ಬಿಟ್ಟು ಎಲ್ಲರೂ ಅಭ್ಯಾಸ ಮಾಡಬಹುದು. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.